ಒಂದು ಪ್ರಶ್ನೆ ಕೇಳಿದರೆ ಕೆಲವು ಸೆಕೆಂಡುಗಳಲ್ಲಿ ಉತ್ತರ ಕೊಡುವ ಎಐ ಚಾಟ್ ಬೋರ್ಡ್ಗಳು ಇಂದು ಕೋಟ್ಯಾಂತರ ಜನರ ಜೀವನದ ಭಾಗವಾಗಿದೆ. ಆದರೆ ಇದೇ ತಂತ್ರಜ್ಞಾನವನ್ನು ಉಗ್ರ ಸಂಘಟನೆಗಳು ತಮ್ಮ ದಾಳಿಗಳನ್ನು ಹೆಚ್ಚು ಸಂಘಟಿತವಾಗಿ ನಡೆಸಲು ಬಳಸುತ್ತಿವೆ ಎಂಬ ಆತಂಕಕಾರಿ ಮಾಹಿತಿ ಈಗ ಹೊರಬಂದಿದೆ. ಅಲ್-ಖೈದಾ, ಐಸಿಸ್, ಬೋಕೋ ಹರಾಮ್ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳು ಎಐಯನ್ನು ಕೇವಲ ಪ್ರಚಾರಕ್ಕಾಗಿ ಮಾತ್ರವಲ್ಲ, ತಮ್ಮ ಕಾರ್ಯಾಚರಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂಘಟಿಸಲು ಬಳಸಲು ಪ್ರಯತ್ನಿಸುತ್ತಿದೆ ಎಂದು ಹೊಸ ಅಧ್ಯಯನ ತಿಳಿಸಿದೆ. ಹಾಗಾದರೆ ಈ ಅಧ್ಯಯನದಲ್ಲಿ ಏನು ಬಹಿರಂಗವಾಗಿದೆ? ಎಐ ನಿಜವಾಗಲೂ ಉಗ್ರವಾದಕ್ಕೆ ಹೊಸ ಆಯುಧವಾಗುತ್ತಿದೆಯೇ? ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ಅಧ್ಯಯನವನ್ನು ಸಂಶೋಧಕಿ ಡಾಕ್ಟರ್ ಆಂಟೋನಿಯಾ ಜೂಲಿಟ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಅಧ್ಯಯನದ ಪ್ರಕಾರ, ಕೆಲವು ಮಾಜಿ ಉಗ್ರರ ಸಂದರ್ಶನಗಳು ಹಾಗೂ ಲಭ್ಯ ಮಾಹಿತಿಯ ವಿಶ್ಲೇಷಣೆಯಿಂದ ಉಗ್ರ ಸಂಘಟನೆಗಳು ಎಐ ಚಾಟ್ ಬೋಟ್ಗಳನ್ನು ತಮ್ಮ ಕಾರ್ಯಾಚರಣೆಗಳಿಗೆ ಬಳಸಲು ಪ್ರಯತ್ನಿಸುತ್ತಿರುವ ಪ್ರವೃತ್ತಿ ಕಂಡುಬಂದಿದೆ. ಬೋಕೋ ಹರಾಮ್ನ ಮಾಜಿ ಕಮಾಂಡರ್ ಒಬ್ಬ ಹೇಳಿರುವ ಪ್ರಕಾರ, ಪ್ರಶ್ನೆಗಳನ್ನು ಟೈಪ್ ಮಾಡಿದರೆ ಅಥವಾ ಧ್ವನಿಯ ಮೂಲಕ ಕೇಳಿದರೂ ಚಾಟ್ ಬೋಟ್ಗಳು ವಿವರವಾದ ಉತ್ತರಗಳನ್ನು ನೀಡುತ್ತವೆ. ಅವರ ಹೇಳಿಕೆಯನ್ನು ಈ ವ್ಯವಸ್ಥೆಯನ್ನು ಮನುಷ್ಯನಂತೆ ಉತ್ತರಿಸುವ ರೋಬೋಟ್ ಎಂದು ವಿವರಿಸಲಾಗಿದೆ. ಈ ಅಧ್ಯಯನದ ಪ್ರಕಾರ, ಉಗ್ರ ಸಂಘಟನೆಗಳು ಎಐಯನ್ನು ಹಲವು ರೀತಿಯಲ್ಲಿ ಬಳಸಲು ಪ್ರಯತ್ನಿಸುತ್ತಿವೆ. ಮೊದಲನೆಯದಾಗಿ ಆನ್ಲೈನ್ ಪ್ರಚಾರ ಮತ್ತು ನೇಮಕಾತಿಗಾಗಿ, ಎರಡನೆಯದಾಗಿ ಭಾಷಾಂತರ ಬರವಣಿಗೆ ಮತ್ತು ಸಂದೇಶಗಳನ್ನು ವಿವಿಧ ಭಾಷೆಗಳಲ್ಲಿ ತಯಾರಿಸಲು, ಮೂರನೆಯದಾಗಿ ದಾಳಿಗಳ ಯೋಜನೆ, ಮಾಹಿತಿ ಸಂಗ್ರಹಣೆ ಮತ್ತು ತಾಂತ್ರಿಕ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು. ಅಧ್ಯಯನದಲ್ಲಿ ಉಲ್ಲೇಖಿಸಿರುವ ಮಾಜಿ ಉಗ್ರರ ಹೇಳಿಕೆಯ ಪ್ರಕಾರ, ಐಸಿಸ್ಗೆ ಸಂಬಂಧಿಸಿದ ಕೆಲವು ತರಬೇತಿಗಳಲ್ಲಿ ಎಐ ಉಪಕರಣಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ತಜ್ಞರ ಅಭಿಪ್ರಾಯದಂತೆ, ಎಐ ತಂತ್ರಜ್ಞಾನವು ಒಂದು ಸಾಧನ ಮಾತ್ರ. ಅದನ್ನು ಶಿಕ್ಷಣ, ವೈದ್ಯಕೀಯ, ವಿಜ್ಞಾನ ಮತ್ತು ಸಂಶೋಧನೆಗೆ ಬಳಸಿದರೆ ಅದು ಮಾನವ ಸಮಾಜಕ್ಕೆ ದೊಡ್ಡ ಸಹಾಯವಾಗುತ್ತದೆ. ಆದರೆ ಇದೇ ತಂತ್ರಜ್ಞಾನವನ್ನು ದುರುದ್ದೇಶ ಹೊಂದಿರುವವರು ಬಳಸಲು ಯತ್ನಿಸಿದರೆ, ಸರ್ಕಾರಗಳು, ತಂತ್ರಜ್ಞಾನ ಕಂಪನಿಗಳು ಮತ್ತು ಭದ್ರತಾ ಸಂಸ್ಥೆಗಳು ಮುಂದೆ ಹೊಸ ಸವಾಲುಗಳು ನಿರ್ಮಾಣವಾಗುತ್ತದೆ. ಆದ್ದರಿಂದ ವಿಶ್ವದ ಪ್ರಮುಖ ಎಐ ಕಂಪನಿಗಳು ತಮ್ಮ ಮಾದರಿಯಲ್ಲಿ ಸುರಕ್ಷತಾ ನಿಯಂತ್ರಣಗಳನ್ನು ನಿರಂತರವಾಗಿ ಬಲಪಡಿಸುತ್ತಿವೆ. ಸಂಶಯಾಸ್ಪದ ಪ್ರಶ್ನೆಗಳು ಅಥವಾ ಹಿಂಸಾತ್ಮಕ ವಿಷಯಗಳಿಗೆ ಉತ್ತರ ನೀಡದಂತೆ ಹಲವು ಪದರಗಳ ರಕ್ಷಣೆಯನ್ನು ಕೂಡ ಅಳವಡಿಸಲಾಗುತ್ತದೆ. ಎಐ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಿದೆ, ಆದರೆ ಅದರ ಸುರಕ್ಷತಾ ಮತ್ತು ಜವಾಬ್ದಾರಿಯುತ ಬಳಕೆ ವಿಶ್ವದ ಪ್ರತಿಯೊಬ್ಬರ ಹೊಣೆಗಾರಿಯಾಗಿದೆ.